ಹಾಯ್ ಗೈಸ್, ದ ರೆಕ್ಟಿಫೈರ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಶ್ರೇಯಸ್. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಡಯೋಡ್ನ ಸಿಂಬಲ್, ಕನ್ಸ್ಟ್ರಕ್ಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ರೆಪ್ರೆಸೆಂಟೇಷನ್ ಮತ್ತು 2 ಕ್ಲಿಪ್ಪರ್ ಸರ್ಕ್ಯೂಟ್ಗಳನ್ನು ನೋಡಿರುವೆವು. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೂ ಕೆಲವು ಅಪ್ಲಿಕೇಶನ್ ಸರ್ಕ್ಯೂಟ್ಗಳನ್ನು ನೋಡೋಣ. ಇದು ಡಯೋಡ್ನ ಇನ್ನೊಂದು ಅಪ್ಲಿಕೇಶನ್, ಪೀಕ್ ಡಿಟೆಕ್ಟರ್. ಸೊ ಈ ಸರ್ಕ್ಯೂಟ್ ನ ಕೆಲಸ ಇನ್ಪುಟ್ ವೋಲ್ಟೇಜ್ ನ ಹೈಯೆಸ್ಟ್ ಪೀಕ್ ಅನ್ನು ನೋಟ್ ಮಾಡಿ ಇಡುವುದು. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ನಿಮಗೆ ಕರೆಕ್ಟ್ ಅರ್ಥ ಆಗ್ತದೆ. ಸೊ ನನ್ನ ವೋಲ್ಟೇಜ್ ಇನ್ಪುಟ್ ಈ ರೀತಿ ಇದ್ರೆ ಇಲ್ಲಿ ಔಟ್ಪುಟ್ ಈ ರೀತಿ ಇದೆ. ಅದು ಯಾಕೆ ಆಗಿದೆ ನೋಡೋಣ. ಸೊ ಇಲ್ಲಿಂದ ಇಲ್ಲಿ ತನಕ ಹೋಗುವಾಗ ಇಲ್ಲಿ ನನ್ನ ಔಟ್ಪುಟ್ ಅದರೊಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ. ಆದ್ರೆ ಇಲ್ಲಿಂದ ಇದು ಕೆಳಗೆ ಬರ್ತಾ ಉಂಟು ವೋಲ್ಟೇಜ್. ಸೊ ಇದು ಕೆಳಗೆ ಬರುವಾಗ ಅದು ಹಿಂದಿನ ವ್ಯಾಲ್ಯೂಗಿಂತ ಕಮ್ಮಿ, ಅದನ್ನು ಅದು ನೋಟ್ ಮಾಡುದಿಲ್ಲ. ಯಾಕಂದ್ರೆ ಪೀಕ್ ಡಿಟೆಕ್ಟರ್ ಯಾವಾಗಲೂ ಪೀಕ್ ಅನ್ನು ಮಾತ್ರ ನೋಟ್ ಮಾಡ್ತದೆ. ಸೊ ಅದಕ್ಕೆ ಇದೇ ಕಂಟಿನ್ಯೂ ಆಗ್ತದೆ ಇಲ್ಲಿ ತನಕ. ಮತ್ತು ಇಲ್ಲಿ ತನಕ ರೀಚ್ ಆಗುವಾಗ ಈಗ ಈ ವೋಲ್ಟೇಜ್ ಇದಕ್ಕಿಂತ ಜಾಸ್ತಿ ಉಂಟು. ಸೊ ಅದಕ್ಕೆ ನೆಕ್ಸ್ಟ್ ಅದು ಅದನ್ನು ಕಂಟಿನ್ಯೂ ಮಾಡ್ತದೆ. ಔಟ್ಪುಟ್ ಇಲ್ಲಿ ತನಕ ಬಂತು. ಸೊ ಈ ಪೀಕ್ ಡಿಟೆಕ್ಟ್ ಆಯಿತು. ಮತ್ತು ಇನ್ನು ವೋಲ್ಟೇಜ್ ಕಮ್ಮಿ ಆಗಿದೆ ಇಲ್ಲಿ, ಅದು ಇದನ್ನು ನೆಗ್ಲೆಕ್ಟ್ ಮಾಡ್ತದೆ. ಸೊ ಹಿಂದಿನ ಪೀಕ್ ಅನ್ನೇ ಕಂಟಿನ್ಯೂ ಮಾಡ್ತದೆ. ಇಲ್ಲಿ ಪಾಯಿಂಟ್ ಅಲ್ಲಿ ಈ ವೋಲ್ಟೇಜ್ ಗಿಂತ ಜಾಸ್ತಿ ಇದೆ. ಸೊ ಅದು ಹೊಸ ಪೀಕ್. ಸೊ ಅದನ್ನು ಅದರೊಟ್ಟಿಗೆ ಕಂಟಿನ್ಯೂ ಮಾಡ್ತದೆ ಮತ್ತು ಈ ಪೀಕ್ ಸಿಗ್ತದೆ. ಈ ಪೀಕ್ ಸಿಕ್ಕಿದ ಮೇಲೆ ಅದು ಆ ಪೀಕ್ ಅಲ್ಲೇ ಕಂಟಿನ್ಯೂ ಆಗ್ತದೆ. ಆ ಪೀಕ್ ಅಲ್ಲೇ ಕಂಟಿನ್ಯೂ ಆಗಿ ಇಲ್ಲಿ ನಾವು ಇನ್ಪುಟ್ ನೆಗೆಟಿವ್ ಕೊಟ್ಟರು ಕೂಡ ಅದು ಆ ಪೀಕ್ ಅಲ್ಲೇ ಕಂಟಿನ್ಯೂ ಆಗ್ತದೆ. ಯಾಕಂದ್ರೆ ಇದು ವೋಲ್ಟೇಜ್ ಹಿಂದಿನ ವೋಲ್ಟೇಜ್ ಗಿಂತ ಕಮ್ಮಿ. ಅದರ ವರ್ಕಿಂಗ್ ಹೇಗೆ ಅಂತ ನೋಡುವ. ಸೊ ಇಲ್ಲಿ ಫಸ್ಟ್ ಪೀಕ್ ಡಿಟೆಕ್ಟರ್ ಅಲ್ಲಿ ಫಸ್ಟ್ ಇಲ್ಲಿಂದ ಇಲ್ಲಿ ತನಕ ನೋಡುವ. ಸೊ ಈ ರೀಜನ್ ಅಲ್ಲಿ ಇದು ನಮ್ಮ ನಾರ್ಮಲ್ ಸರ್ಕ್ಯೂಟ್ ನಾಗೆ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗಿರ್ತದೆ. ಸೊ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗಿ ಇಲ್ಲಿ ಈ ವೋಲ್ಟೇಜ್ ಅನ್ನೇ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತದೆ ಮತ್ತು ಕೆಪಾಸಿಟರ್ ಚಾರ್ಜ್ ಅನ್ನು ಸ್ಟೋರ್ ಮಾಡಿರ್ತದೆ. ಸೊ ಈ ಪಾಯಿಂಟ್ ಗೆ ಬರುವಾಗ ಕೆಪಾಸಿಟರ್ ನ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಸಾಧಾರಣ ಸೇಮ್ ಆಗಿರ್ತದೆ. ಸೊ ಈ ಪಾಯಿಂಟ್ ಗೆ ಬಂತು. ನೆಕ್ಸ್ಟ್ ಇಲ್ಲಿ ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಬಂತು. ಸೊ ಇಲ್ಲಿ ವೋಲ್ಟೇಜ್ ಪಾಸಿಟಿವ್ ಉಂಟು, ಬಟ್ ಡಿಕ್ರೀಸ್ ಆಗ್ತಾ ಬರುವಾಗ ಈ ವೋಲ್ಟೇಜ್ ಗಿಂತ ಜಾಸ್ತಿ ಇದೆ. ಯಾಕಂದ್ರೆ ಕೆಪಾಸಿಟರ್ ಈ ವ್ಯಾಲ್ಯೂ ಅನ್ನು ಸ್ಟೋರ್ ಮಾಡಿ ಇಟ್ಟಿತ್ತು. ಸೊ ಕೆಪಾಸಿಟರ್ ಈಗಲೂ ಆ ವ್ಯಾಲ್ಯೂ ಅನ್ನೇ ಸ್ಟೋರ್ ಮಾಡಿ ಇಟ್ಟಿದೆ. ಆದ್ದರಿಂದ ಈ ವೋಲ್ಟೇಜ್ ಇದರ ರೆಸ್ಪೆಕ್ಟ್ ಕಮ್ಮಿ ಆಗಿದೆ. ಆದ್ದರಿಂದ ಈ ವ್ಯಾಲ್ಯೂ ಅನ್ನು ನೆಗ್ಲೆಕ್ಟ್ ಮಾಡ್ತದೆ. ಯಾಕಂದ್ರೆ ಕೆಪಾಸಿಟರ್ ವೋಲ್ಟೇಜ್ ಜಾಸ್ತಿ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ ಬರುವಾಗ, ಈ ಪಾಯಿಂಟ್ ಬರುವಾಗ ಇದಕ್ಕಿಂತ ಜಾಸ್ತಿ ಉಂಟು. ಸೊ ಅದಕ್ಕೆ ಈಗ ಈ ಕೆಪಾಸಿಟರ್ ವ್ಯಾಲ್ಯೂ ಇದಾಗಿತ್ತು, ಆದ್ರೆ ಈಗ ಇನ್ಪುಟ್ ಇಲ್ಲಿ ಜಾಸ್ತಿ ಬಂದಿದೆ. ಸೊ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗ್ತದೆ ಮತ್ತು ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡ್ತದೆ. ಸೊ ಆಗ ಪುನಃ ಈ ವೋಲ್ಟೇಜ್ ಈಕ್ವಲ್ ಆಗ್ತದೆ. ಸೊ ಅದಕ್ಕೋಸ್ಕರ ಇದು ಇಲ್ಲಿ ಕಂಟಿನ್ಯೂ ಆಗ್ತದೆ ಇಲ್ಲಿಂದ ಇಲ್ಲಿ ತನಕ. ನೆಕ್ಸ್ಟ್ ಹಾಗೆ ಇಲ್ಲಿ ನೆಗೆಟಿವ್ ಅಲ್ಲಿ ಕಮ್ಮಿ ವೋಲ್ಟೇಜ್ ಆಗ್ತಾ ಹೋದ್ರು ಕೆಪಾಸಿಟರ್ ಹಿಂದಿನ ಹೈಯೆಸ್ಟ್ ವೋಲ್ಟೇಜ್ ಅನ್ನೇ ನೋಟ್ ಮಾಡಿ ಇರ್ತದೆ. ಸೊ ನೀವು ಇದು ಪಾಸಿಟಿವ್ ಪೀಕ್ ಡಿಟೆಕ್ಟರ್. ನೆಗೆಟಿವ್ ಪೀಕ್ ಡಿಟೆಕ್ಟರ್ ಬೇಕಾದ್ರೆ ಇಲ್ಲಿ ಡಯೋಡ್ ಅನ್ನು ರಿವರ್ಸ್ ಹಾಕಿದ್ರೆ ಆಯ್ತು. ಈ ಸರ್ಕ್ಯೂಟ್ ನಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನು ನಾವು ನೆನಪಿಡಬೇಕು. ಈ ಪೀಕ್ ಡಿಟೆಕ್ಟರ್ ಸರ್ಕ್ಯೂಟ್ ನಲ್ಲಿ ಈ ಲೋಡ್ ರೆಸಿಸ್ಟೆನ್ಸ್ RL ತುಂಬಾ ಹೈ ವ್ಯಾಲ್ಯೂ ಆಗಿರಬೇಕು. ಇಲ್ಲದಿದ್ದರೆ ಈ ಕೆಪಾಸಿಟರ್ ನ ಚಾರ್ಜ್ ಈ ಲೋಡ್ ರೆಸಿಸ್ಟೆನ್ಸ್ ಥ್ರೂ ಡಿಸ್ಚಾರ್ಜ್ ಆಗ್ತಾ ಇರ್ತದೆ ಮತ್ತು ನಾವು ಸ್ಟೋರ್ ಮಾಡಿಟ್ಟ ಪೀಕ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ನಮ್ಮ ರಿಸಲ್ಟ್ ಇನ್ಅಕ್ಯುರೇಟ್ ಆಗಿರ್ಬೋದು. ಅದಕ್ಕೆ ಲೋಡ್ ರೆಸಿಸ್ಟೆನ್ಸ್ ತುಂಬಾ ಹೈ ಇರಬೇಕು. ಸೊ ನಾವು ಇಲ್ಲಿ ಒಂದು ಒಪ್ಯಾಂಪ್ ಬಫರ್ ಸ್ಟೇಜ್ ಅನ್ನು ಯೂಸ್ ಮಾಡಬಹುದು. ಮತ್ತು ಕೆಪಾಸಿಟರ್ ವ್ಯಾಲ್ಯೂ ಕೂಡ ಹೈ ಇರಬೇಕು. ಸೊ ಕೆಪಾಸಿಟರ್ ವ್ಯಾಲ್ಯೂ ಹೈ ಇದ್ರೆ ಅದು ಜಾಸ್ತಿ ಸಮಯದ ತನಕ ಇದನ್ನ ನಮ್ಮ ವ್ಯಾಲ್ಯೂ ಅನ್ನು ಅಂದ್ರೆ ಚಾರ್ಜ್ ಅನ್ನು ಸ್ಟೋರ್ ಮಾಡಿಟ್ಟಿರ್ತದೆ. ವೋಲ್ಟೇಜ್ ಪೀಕ್ ವೋಲ್ಟೇಜ್ ಅನ್ನು ಸ್ಟೋರ್ ಮಾಡಿಟ್ಟಿರ್ತದೆ. ಆದ್ರೆ ಕೆಪಾಸಿಟರ್ ವ್ಯಾಲ್ಯೂ ಅನ್ನು ನೀವು ಜಾಸ್ತಿ ಮಾಡ್ತಾ ಹೋದ್ರೆ ಇಲ್ಲಿ ಇನ್ಪುಟ್ ಇಂದ ಕೆಪಾಸಿಟರ್ ಚಾರ್ಜ್ ಆಗ್ಲಿ ಕೂಡ ಜಾಸ್ತಿ ಟೈಮ್ ತಗೊಳ್ತದೆ. ಸೊ ಅದೆರಡರ ನಡುವೆ ಟ್ರೇಡ್ ಆಫ್ ಮಾಡಬೇಕಾಗ್ತದೆ. ಇದು ನಮ್ಮ ಪೀಕ್ ಡಿಟೆಕ್ಟರ್ ಸರ್ಕ್ಯೂಟ್. ಸೊ ಇದು ನನ್ನ ಇನ್ಪುಟ್ ಪಾರ್ಟ್ ಮತ್ತು ಈ ಪಿನ್ ನನ್ನ ಇನ್ಪುಟ್, ಇದು ಗ್ರೌಂಡ್, ಇದು ಇನ್ಪುಟ್ ಪಾಸಿಟಿವ್. ಸೊ ಇದು ನಮ್ಮ ಡಯೋಡ್ ಮತ್ತು ಇಲ್ಲಿ ಕೆಪಾಸಿಟರ್ ಉಂಟು. ಸೊ ಕೆಪಾಸಿಟರ್ ನ ಅಕ್ರಾಸ್ ನಾವು ಔಟ್ಪುಟ್ ನೋಡ್ತೇವೆ. ಸೊ ಈ ಸರ್ಕ್ಯೂಟ್ ಹೇಗೆ ಪೀಕ್ ಡಿಟೆಕ್ಟ್ ಮಾಡ್ತದೆ ಅಂತ ನೋಡುವ. ಸೊ ನಾನು ಇನ್ಪುಟ್ ಅನ್ನು ಸ್ಲೈಟ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡಬಹುದು ಕೆಪಾಸಿಟರ್ ಔಟ್ಪುಟ್ ವೋಲ್ಟೇಜ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಕೆಪಾಸಿಟರ್
ಈ ವೋಲ್ಟೇಜಿಗೆ ಈಕ್ವಲ್ ಆಗ್ಲಿಕ್ಕೆ ಚಾರ್ಜ್ ಆಗ್ತಾ ಉಂಟು. ಸೊ ಈಕ್ವಲ್ ಆದ್ಮೇಲೆ ಈಗ ನಿಂತಿತು ಚಾರ್ಜ್ ಆಗುದು. ಸೊ ನಾನು ಇನ್ಪುಟ್ ಅನ್ನು ಇನ್ನೂ ಸಹ ಇನ್ಕ್ರೀಸ್ ಮಾಡ್ತೇನೆ. ಈಗ ಹೊಸ ಪೀಕ್ ಅನ್ನೋದು ಡಿಟೆಕ್ಟ್ ಮಾಡಿತು. ಇನ್ನು ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ. ಸೊ ನಾನು ಇನ್ಪುಟ್ ಇನ್ಕ್ರೀಸ್ ಮಾಡಿದಾಗೆ ಇಲ್ಲಿ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಯ್ತಾ ಹೋಯಿತು ಮತ್ತು ಇನ್ಪುಟ್ಗೆ ಈಕ್ವಲ್ ಆಗಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಸೊ ಒಮ್ಮೆ ಈಗ ಇನ್ಪುಟ್ ಈಕ್ವಲ್ ಆಯಿತು. ಈಗ ನಾನು ಇನ್ಪುಟ್ ಅನ್ನು ಪುನಃ ಕಮ್ಮಿ ಮಾಡ್ತೇನೆ. ನಾನೀಗ ಇದನ್ನು ತುಂಬಾ ಕಮ್ಮಿ ಮಾಡಿದ್ದೇನೆ. ಅರೌಂಡ್ 1 ವೋಲ್ಟಿಗೆ ಅಥವಾ 0 ವೋಲ್ಟಿಗೆ ಮಾಡಿದ್ದೀನಿ ಈಗ ನಾನು. ಆದ್ರೂ ಕೂಡ ಕೆಪಾಸಿಟರ್ ಹಿಂದಿನ ಪೀಕ್ ಅನ್ನೇ ಡಿಟೆಕ್ಟ್ ಮಾಡಿ ಇಟ್ಕೊಳ್ತುಂಟು. ಆದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಉಂಟು. ಸೊ ಇದು ಈ ಕೆಪಾಸಿಟರ್ ನ ಲೀಕೇಜ್. ಸೊ ಅದರ ಥ್ರೂ ಜಾಸ್ತಿ ಹೊತ್ತು ಇದು ಪೀಕ್ ಅನ್ನು ಡಿಟೆಕ್ಟ್ ಮಾಡಿಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಇನ್ಸ್ಟೆಂಟ್ ಅಲ್ಲಿ ಪೀಕ್ ಅನ್ನು ಡಿಟೆಕ್ಟ್ ಮಾಡಿರ್ತದೆ ಮತ್ತು ಸ್ವಲ್ಪ ಸಮಯದ ತನಕ ಪೀಕ್ ಅಲ್ಲೇ ಇರ್ತದೆ. ಮತ್ತು ಇದರ ಕೆಪಾಸಿಟರ್ ನ ಲೀಕೇಜ್ ಇಂದ ಇಲ್ಲಿ ಚಾರ್ಜ್ ಕಮ್ಮಿ ಆಗ್ತಾ ಉಂಟು. ಸೊ ನಮ್ಮ ಡೇಟಾ ಲಾಸ್ಟ್ ಆಗ್ತಾ ಉಂಟು. ಸೊ ಈಗ ನಾನು ಪುನಃ ಪೀಕ್ ಅನ್ನು ಇನ್ಪುಟ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ. ಸೊ ಈಗ ನಾನು ಪೀಕ್ ಇಂದ ಜಾಸ್ತಿ ಹೋದೆ ನೋಡಿ. ಈಗ ನೆಕ್ಸ್ಟ್ ಪೀಕ್ ಅದು ಕ್ವಿಕ್ ಆಗಿ ಡಿಟೆಕ್ಟ್ ಮಾಡಿತು. ಈಗ ಪುನಃ ಇನ್ಪುಟ್ ಅನ್ನು ಕಮ್ಮಿ ಮಾಡಿದ್ರು ಸಹ ಪೀಕ್ ಅಲ್ಲೇ ಸ್ಟೇ ಆಗ್ತಾ ಉಂಟು ಮತ್ತು ಲೀಕೇಜ್ ನಿಂದ ವೋಲ್ಟೇಜ್ ಡ್ರಾಪ್ ಆಗ್ತಾ ಉಂಟು. ಇದು ಪಾಸಿಟಿವ್ ಕ್ಲಾಂಪರ್ ಸರ್ಕ್ಯೂಟ್. ಸೊ ಕ್ಲಾಂಪರ್ ಸರ್ಕ್ಯೂಟ್ ನಲ್ಲಿ ಇನ್ಪುಟ್ ವೋಲ್ಟೇಜ್ ಅನ್ನು ಅದು ಮೇಲ್ಗಡೆ ಕ್ಲಾಂಪ್ ಮಾಡ್ತದೆ. ಇಲ್ಲಿ ನೋಡಬಹುದು ಇನ್ಪುಟ್ ವೋಲ್ಟೇಜ್ 0 ಡಿಸಿ ವೋಲ್ಟೇಜ್ ಅಲ್ಲಿ ಉಂಟು ಮತ್ತು ಪ್ಯೂರ್ ಸೈನ್ ವೇವ್ ಆಗಿ ಉಂಟು. ಆದ್ರೆ ಇಲ್ಲಿ ಔಟ್ಪುಟ್ ನೋಡಿ, ಅದು ಇದು ಆಕ್ಸಿಸ್ ಗಿಂತ ಮೇಲೆ ಇದೆ ಮತ್ತು ಇಲ್ಲಿ ಸ್ವಲ್ಪ ಡಿಸಿ ವೋಲ್ಟೇಜ್ ಕೂಡ ಇದೆ ಇಲ್ಲಿ ರೆಫರೆನ್ಸ್ ಅಲ್ಲಿ. ಸೊ ಈ ಡಿಸಿ ವೋಲ್ಟೇಜ್ ನ ಮೇಲೆ ಈ ಇನ್ಪುಟ್ ಅನ್ನು ಸೂಪರ್ ಇಂಪೋಸ್ ಮಾಡಿದಾಗೆ ಕಾಣ್ತುಂಟು. ಸೊ ಇದು ಹೇಗೆ ಅಂತ ಇಲ್ಲಿ ಸರ್ಕ್ಯೂಟ್ ನಲ್ಲಿ ವರ್ಕಿಂಗ್ ಅನ್ನು ನೋಡುವ. ಸೊ ಫಸ್ಟ್ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಈ ಪಾಯಿಂಟ್ ಪಾಸಿಟಿವ್ ಮತ್ತು ಈ ಪಾಯಿಂಟ್ ನೆಗೆಟಿವ್ ಆಗಿರ್ತದೆ. ಸೊ ನೀವು ಈ ಸರ್ಕ್ಯೂಟ್ ಅನ್ನು ನೋಡುವಾಗ ಇಲ್ಲಿ ಡಯೋಡ್ ಇಲ್ಲಿ ಪಾಸಿಟಿವ್ ಮತ್ತು ಇಲ್ಲಿ ನೆಗೆಟಿವ್ ಇದ್ರೆ ರಿವರ್ಸ್ ಬಯಾಸ್ ಆಗ್ತದೆ. ಸೊ ಡಯೋಡ್ ಕಂಡಕ್ಟ್ ಮಾಡುವುದಿಲ್ಲ. ಸೊ ಈ ಫಸ್ಟ್ ಸೈಕಲ್ ವೇಸ್ಟ್ ಆಯಿತು. ಸೊ ಸೆಕೆಂಡ್ ಸೈಕಲ್ ಅಲ್ಲಿ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಈ ಪಾಯಿಂಟ್ ಪಾಸಿಟಿವ್ ಇರ್ತದೆ ಮತ್ತು ಈ ಪಾಯಿಂಟ್ ನೆಗೆಟಿವ್ ಇರ್ತದೆ. ಆಗ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗ್ತದೆ ಮತ್ತು ಅದು ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡುತ್ತದೆ. ಸೊ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಅದು ಕೆಪಾಸಿಟರ್ ಅನ್ನು ಮ್ಯಾಕ್ಸಿಮಮ್ ವೋಲ್ಟೇಜ್ ತನಕ ಚಾರ್ಜ್ ಮಾಡ್ತದೆ. ಸೊ ಅದು ಚಾರ್ಜ್ ಮಾಡ್ತಾ ಹೋದಾಗೆ ಇಲ್ಲಿ ವೋಲ್ಟೇಜ್ ವಿಎಂ ಸ್ಟೋರ್ ಆಗಿರ್ತದೆ. ಈ ವಿಎಂ ಅಂದ್ರೆ ಈ ವ್ಯಾಲ್ಯೂ ವಿಎಂ. ಸೊ ಈ ವಿಎಂ ಇಲ್ಲಿ ಸ್ಟೋರ್ ಆಗ್ತದೆ. ಯಾವ ರೀತಿ ಸ್ಟೋರ್ ಆಗ್ತದೆ? ಇದು ಪಾಸಿಟಿವ್, ಸೊ ಹೀಗೆ ಬಂದು ಇಲ್ಲಿ ಪಾಸಿಟಿವ್ ಮತ್ತು ಇಲ್ಲಿ ನೆಗೆಟಿವ್ ಅಂತ ಸ್ಟೋರ್ ಆಗ್ತದೆ. ಸೊ ಈಗ ಥರ್ಡ್ ಹಾಫ್ ಸೈಕಲ್ ಅಲ್ಲಿ ಪುನಃ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಬಂದ್ರೆ ನಾವು ಈಗ ಇದು ಪಾಸಿಟಿವ್ ಇದು ನೆಗೆಟಿವ್ ಉಂಟು ಮತ್ತು ಇಲ್ಲಿ ನೋಡುವಾಗ ನಮಗೆ ಈ ಇನ್ಪುಟ್ ನೊಟ್ಟಿಗೆ ಈ ಕೆಪಾಸಿಟರ್ ನ ವೋಲ್ಟೇಜ್ ಸೀರೀಸ್ ಅಲ್ಲಿ ಉಂಟು ಮತ್ತು ಅದು ಎಡಿಟಿವ್. ಸೊ ಈ ವೋಲ್ಟೇಜ್ ಮತ್ತು ಈ ವೋಲ್ಟೇಜ್ ಆಡ್ ಆಗ್ತದೆ. ಈ ಎರಡು ವೋಲ್ಟೇಜ್ ಆಡ್ ಆಗಿ ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಸಿಗ್ತದೆ. ಹಾಗೆ ನಮಗೆ ಇಲ್ಲಿ 2 ವಿಎಂ ವೋಲ್ಟೇಜ್ ಸಿಕ್ಕಿದೆ. ಈ ಪಾಯಿಂಟ್ 2 ವಿಎಂ ವೋಲ್ಟೇಜ್. ಮತ್ತು ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಬಂದ್ರೆ ಇದು ಪಾಸಿಟಿವ್ ಮತ್ತು ಇದು ನೆಗೆಟಿವ್ ಆದ್ರೆ ಆಗ ನಮ್ಗೆ ಇದು ಮತ್ತು ಇದು ಎರಡು ಸಬ್ಟ್ರಾಕ್ಟಿವ್ ನೇಚರ್ ಆಗ್ತದೆ. ಸೊ ಇಲ್ಲಿ ನಂಗೆ 0 ವೋಲ್ಟೇಜ್ ಸಿಕ್ಕಿದೆ. ಸೊ ಆದ್ದರಿಂದ ಈ ಕೆಪಾಸಿಟರ್ ವೋಲ್ಟೇಜ್ ವಿಎಂ ಇದೇ ಡಿಸಿ ವ್ಯಾಲ್ಯೂ. ಸೊ ಈ ಡಿಸಿ ವ್ಯಾಲ್ಯೂ ಮೇಲೆ ಈ ಇನ್ಪುಟ್ ವೋಲ್ಟೇಜ್ ಅನ್ನು ಸೂಪರ್ ಇಂಪೋಸ್ ಮಾಡಿದಾಗೆ ಔಟ್ಪುಟ್ ಕಾಣ್ತಾ ಉಂಟು. ಸೊ ನೀವು ಈಗ ಡಯೋಡ್ ನ ಬೇಸಿಕ್ಸ್ ಅನ್ನು ಕಲ್ತಿದ್ದೀರಿ. ಸೊ ನನ್ನ ಬಳಿ ಇಲ್ಲಿ ಒಂದು ಸರ್ಕ್ಯೂಟ್ ಇದೆ, ನಾನು ಅದನ್ನು ನಿಮಗೆ ತೋರಿಸ್ತಿಲ್ಲ. ಸೊ ಈ ಸರ್ಕ್ಯೂಟ್ಗೆ ನಾನು ಈ ರೀತಿ ಪ್ರೋಬ್ ಅನ್ನು ಹಿಡಿದಾಗ ಅದು ಅರೌಂಡ್ 4 ಕಿಲೋ ಓಮ್ ತೋರಿಸ್ತುಂಟು. ಅದೇ ನಾನು ಉಲ್ಟಾ ಪ್ರೋಬ್ ಹಿಡಿದ್ರೆ ಇದು ಅರೌಂಡ್ 1.5 ಕಿಲೋ ಓಮ್ ಅಂತ ತೋರಿಸ್ತುಂಟು. ಸೊ ನೀವು ಈ ಸರ್ಕ್ಯೂಟ್ ಹೇಗಿದೆ ಎಂದು ಗೆಸ್ ಮಾಡಬಹುದಾ? ನೀವು ಇದೇ ಸರ್ಕ್ಯೂಟ್ ಅನ್ನು ಗೆಸ್ ಮಾಡಿದ್ರಾ? ಗ್ರೇಟ್. ಇಲ್ಲದಿದ್ದರೆ ನಿಮ್ಗೀಗ ಗೊತ್ತಾಗಿದೆ. ಸೊ ಈ ಸರ್ಕ್ಯೂಟ್ ನಲ್ಲಿ ಈ ಪಾಯಿಂಟ್ ಪಾಸಿಟಿವ್ ಮತ್ತು ಈ ಪಾಯಿಂಟ್ ನೆಗೆಟಿವ್ ಇದ್ದರೆ ಈ ಡಯೋಡ್ ರಿವರ್ಸ್ ಬಯಾಸ್ ಆಗ್ತದೆ, ಈ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗ್ತದೆ. ಸೊ ಇದರ ಕರೆಂಟ್ ನ ಪಾತ್ ಈ ರೆಜಿಸ್ಟರ್ ಥ್ರೂ ಆಗಿರ್ತದೆ, ರೆಜಿಸ್ಟರ್ R1. ಮತ್ತು ಈ ಪಾಯಿಂಟ್ ಪಾಸಿಟಿವ್ ಮತ್ತು ಈ ಪಾಯಿಂಟ್ ನೆಗೆಟಿವ್ ಆದ್ರೆ
ಈ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗ್ತದೆ, ಈ ಡಯೋಡ್ ರಿವರ್ಸ್ ಬಯಾಸ್ ಆಗ್ತದೆ. ಸೊ ಈ ಪಾತಲ್ಲಿ ಕರೆಂಟ್ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಈ ಪಾತಲ್ಲಿ ಕರೆಂಟ್ ಹೋಗ್ತದೆ ಮತ್ತು ಈ ಪಾತಲ್ಲಿ ಕರೆಂಟ್ ಹೋಗುವಾಗ ಅದು R2 ಅನ್ನು ಎನ್ಕೌಂಟರ್ ಮಾಡ್ತದೆ. ಸೊ ಹೀಗೆ ನೋಡುವಾಗ ರೆಸಿಸ್ಟೆನ್ಸ್ R2 ಮಾತ್ರ ಕಾಣ್ತದೆ. ಸೊ ಪಾಸಿಟಿವ್ ವೋಲ್ಟೇಜ್ ಸಪ್ಲೈ ಈ ರೀತಿ ಮಾಡಿದ್ರೆ ರೆಸಿಸ್ಟೆನ್ಸ್ ನಮಗೆ R1 ಆಗಿ ಕಾಣ್ತದೆ ಮತ್ತು ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ನಮಗೆ ರೆಸಿಸ್ಟೆನ್ಸ್ R2 ಆಗಿ ಕಾಣ್ತದೆ. ಸೊ ಇದನ್ನು ನಾವು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನೋಡಬಹುದು. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ರೆಸಿಸ್ಟೆನ್ಸ್ R1 ಉಂಟು, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ರೆಸಿಸ್ಟೆನ್ಸ್ R2 ಉಂಟು. ಇಲ್ಲಿ ನಾನು ಡಯೋಡ್ ನ ವೋಲ್ಟೇಜ್ ಡ್ರಾಪ್ ಅನ್ನು ನೆಗ್ಲೆಕ್ಟ್ ಮಾಡಿದ್ದೇನೆ ಮತ್ತು ಇದು ಈ ರೀತಿ ಕಾಣ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಯೋಡ್ ನ ಇಂಪಾರ್ಟೆಂಟ್ ಅಪ್ಲಿಕೇಶನ್ ರೆಕ್ಟಿಫೈಯರ್ ಅನ್ನು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಟೇ ಕ್ರಿಯೇಟಿವ್. ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್.